ಜಬ್ಬಾರ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದರ ಬಗ್ಗೆ ಮತ್ತು ಜಬ್ಬಾರ್ ಅವರನ್ನು KPCC ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನದಿಂದ ರಿಸೈನ್ ಮಾಡಿಸುವಂತೆ ಮಾಡಿದ್ದರ ಬಗ್ಗೆ DK ಶಿವಕುಮಾರ್ ಮಾತಾಡಬೇಕು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿರುವ ನಜೀರ್ ಅಹಮ್ಮದ್ರನ್ನು ಮುಖ್ಯಮಂತ್ರಿಗಳು ನಿಮ್ಮ ಸ್ಥಾನದಿಂದ ಬಿಡುಗಡೆ ಮಾಡಿದ್ದೀವಿ ಅಂತ ಆದೇಶ ಹೊರಡಿಸಿದ್ರು. ಸಿದ್ದರಾಮಯ್ಯನವ್ರು ಯಾಕೆ ಮಾತಾಡ್ತಿಲ್ಲ ಅಂತ ಯಾವತ್ತಾರು ಕೇಳಿದ್ರ ನೀವು? ಕೇಳ್ತಿದ್ದೀವಿ ನಾವು ಅದನ್ನೇ ಕೇಳ್ತಾ ಇರೋದು. ಯಾಕೆ ಮುಸ್ಲಿಂ ಸಮುದಾಯದ ನಾಯಕರನ್ನೇ ನೆನಪಿಸಿದ್ರಿ ಅಂತ ಅಲ್ಲ, ಅದು ನಾನು ವಿಷಯ ಹೆಸರು ಹೇಳಕ್ ಮರ್ತೋಗಿದ್ದಂತ ಮಾತ್ರ ಅಲ್ಲ. ಈ ವಿಚಾರ ಅಲ್ಲೇ ನಾನು ಹೇಳಿದ್ದು. ಯಾಕೆಂದ್ರೆ ಅವರು ನಮ್ಮ KPCC ಪ್ರೆಸಿಡೆಂಟ್ ಅಲ್ವಾ, ಅದಕ್ಕೋಸ್ಕರ ನಾನು ಹೇಳಿದ್ದು. ಅವರು ಮಾತ್ರ ಅಲ್ಲ, ಯಾಕೆ ನಮ್ಮ ಮುಸಲ್ಮಾನರು ಅವರೇ ಬಂದು ಪತ್ರಿಕಾಗೋಷ್ಠಿ ಮಾಡಿ ಈ ರೀತಿಯಲ್ಲಿ ಚರ್ಚೆ ಯಾಕೆ ಮಾಡಬೇಕಾಗಿತ್ತು? ಯಾಕೆ ಇವರು ಆ ರೀತಿ ಇಂಟರ್ನಲ್ ಇಶ್ಯೂ ಆಗಿದ್ರೆ ನಾಯಕರ ಬಂದು ಹೇಳ್ಬೋದಿತ್ತಲ್ಲ. ಇದು ನಮ್ಮ ಸಮುದಾಯದ ಒಳಗನೆ ಒಂದು ಭಿನ್ನಾಭಿಪ್ರಾಯವನ್ನು ಮಾಡಿ ಆ ರೀತಿ ಯಾಕೆಂದ್ರೆ ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ, ಮುಸಲ್ಮಾನ ಸಮುದಾಯ ಈಗ ನೀವು ಹೇಳಿದಿ, ಯಾಕೆ ನೀವು ಖಾಲಿ ಟಿಕೆಟ್ ಕೇಳಿದಿ ನೋಡಿ ಅಜಿತ್ ಅವರೇ, ಪೊಲಿಟಿಕಲ್ ಎಂಪವರ್ಮೆಂಟ್ ಇಲ್ಲದಿದ್ದರೆ ನಮ್ಮ ಒಂದು ಸಮುದಾಯ ಬೆಳವಣಿಗೆ ಮಾಡೋಕ್ಕಾಗಲ್ಲ. ನಾವು ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ನಿಮಗೆ ನೋಡಿ ಎಷ್ಟೊಂದು ಸಾಚಾ ರಿಪೋರ್ಟ್ ನೋಡಿದ್ರಿ ಅಜಿತ್ ಅವರೇ, ಏನು ಇಂಪ್ಲಿಮೆಂಟೇಷನ್ ಮಾಡಿದೆ, ಏನೆಲ್ಲ ನಮ್ಮಲ್ಲಿ ಡೆವಲಪ್ಮೆಂಟ್ ಬಂದಿದೆ. ಈಗ ನಾವು ಕರ್ನಾಟಕದ 1 ಕೋಟಿ ಮುಸಲ್ಮಾನರಿದ್ದೀವಿ, ಏನೆಲ್ಲ ನಮಗೆ ಎಷ್ಟೆಲ್ಲ ತೊಂದರೆಗಳಾಗಿದೆ. ಅಲ್ಪಸಂಖ್ಯಾತರು ಅಂತಾರೆ. ಅಲ್ಲ ಸರ್, ಇದ್ರು ಅಲ್ಲಿ ನೋಡಿ ಅಲ್ಪಸಂಖ್ಯಾತ ಕೇಳಿಲ್ಲಿ ಅದಕ್ಕಿರುವಂಥ ನೀವು ಬ್ಯಾಕ್ವರ್ಡ್ ಅಲ್ಲಿ ಇದ್ದೀವಿ ನಾವು. ಅದಕ್ಕೆ ಒಂದು ಡೆವಲಪ್ಮೆಂಟ್ ಮಾಡುವಂತಹ ಒಂದು ಸಾಮಾಜಿಕ ನ್ಯಾಯ ಇವರು ಮಾಡಬಾರ್ದಾ? ಅದೇ ನಾವು ಕೇಳ್ತಾ ಇರೋದು. ಯಾಕೆ ಇಷ್ಟೊಂದು ಗಟ್ಟಿಯಾಗಿ ನಿಮ್ಮ ಜೊತೆ ನಿಂತ್ಕೊಂಡಿದ್ದೀವಿ, ನಿಮ್ಮೆಲ್ಲ ರೀತಿಯ ನಮ್ಮ ಸಪೋರ್ಟ್ ಇದೆ. ಈಗ ತೊಂದರೆ ನಮಗೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ. ಈಗ ಇನ್ನೂ ಕೂಡ ನಮ್ಮೊಂದಿಗೆ ಸಮಯ ಇದೆ. ನಾವು ನಮ್ಮ ಮುಸಲ್ಮಾನ ಸಮುದಾಯ ಉಲಮಾಗಳು ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ಆಗಿದೆ ಎಲ್ಲ ವಿಷಯದಲ್ಲೂ. ನಮ್ಮೊಂದಿಗೆ ಏನು ಮಾಡ್ತೀರಿ, ನಮ್ಮ ಪ್ಲಾನ್ ಇದೆ. ನೀವೆಲ್ಲ ವೈಟ್ ಆ್ಯಂಡ್ ವಾಚ್. ನಮ್ಮೊಂದಿಗೆ ಈಗ ಕೇವಲ 2028 ಎಲೆಕ್ಷನ್ ಮಾತ್ರಕ್ಕಲ್ಲ ನಾವು ನೋಡ್ತಾ ಇದ್ದೀವಿ. GB ಎಲೆಕ್ಷನ್ ಬರ್ತಾ ಇದೆ, ಲೋಕಲ್ ಬಾಡಿ ಬರ್ತಾ ಇದೆ. ನಮ್ಮ ಬೇಕಾದಂತಹ ರೀತಿಯಲ್ಲಿ ನಮಗೆ ಇರುವಂತಹ ನ್ಯಾಯ ಸಿಗದಿದ್ದರೆ ಅದಕ್ಕೆ ಏನೆಲ್ಲ ಬೇಕು ಎಲ್ಲ ನೋಡಿ ನಾನು ಮೊದಲೇ ಹೇಳಿದೆ. ಸಾಮಾಜಿಕವಾಗಿ ನಮಗೆ ನ್ಯಾಯ ಸಿಗದಿದ್ದರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಮಗೆ ಓಪನ್ ಟು ಆಫರ್. ನಾವೇನು ಮಾಡ್ತೀವಿ ಅಂದರೆ ಯಾರೆಲ್ಲ ಏನೆಲ್ಲ ನಮ್ಮೊಂದಿಗೆ ಯಾರೆಲ್ಲ ನಮ್ಮ ಸಮುದಾಯಕ್ಕೆ ಬೇಕು, ಯಾರೆಲ್ಲ ಅದಕ್ಕೆ ಬೇಕಾಗಿ ಅವರು ನಮ್ಮೊಂದಿಗೆ ಇರ್ತಾರೋ ಅವರಿಗೆ ಸಹಕಾರ ಮಾಡಲು ನಾವು ರೆಡಿಯಾಗಿದ್ದೀವಿ.